ನೀವು ಅಂದ್ರೆ ಕೊಟ್ಟಿಟ್ಟು ಆಯ್ತು ಈಗ ಹೇಳ್ತೀನಿ ಸರಣಿಗಳು ಅರ್ಜಿ ಕೊಟ್ಟಿವೆ. ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು. ಇನ್ನು ಯಾವುದೇ ರೀತಿಯ ಗೋ ರಕ್ಷಣೆಯನ್ನು ಕಾಣ್ತಾ ಇಲ್ಲ. ಕಾನೂನಿನ ಮೀರಿ ಗೋಹತ್ಯೆಯನ್ನು ನಡೀತಾ ಇದೆ. ಅದಕ್ಕೋಸ್ಕರ ನಾವು ಗಡುವು ಮೇಲೆ ಗಡುವು ಕೊಟ್ಟಿದ್ವಿ. 22ನೇ ತಾರೀಕು ಅರ್ಜಿ ಕೊಟ್ಟಿದ್ವಿ. ಕಾರ್ಪೊರೇಷನ್ ಅವರಿಗೆ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ, ಪೊಲೀಸ್ ಇಲಾಖೆಯವರಿಗೂ ಕೊಟ್ಟಿದ್ವಿ. ಅದಾದ ನಂತರ 25ನೇ ತಾರೀಕು ನಾವು ಗಡುವು ಕೊಟ್ಟಿದ್ವಿ. ಈ ವಿಷಯ ನಿಮಿತ್ತನೇ ಓಂ ನಗರದಲ್ಲಿ ನಮ್ಮ ಕಾರ್ಯಕರ್ತರನ್ನ ಹಿಡಿದಾಗ, ಗೋವಿನ ರಕ್ಷಣೆ ಮಾಡುವಾಗ ನಮ್ಮ ಕಾರ್ಯಕರ್ತರು ವ್ಯಾನ್ ಅನ್ನು ಹಿಡಿದ್ರು. ಈಚರ್ ಗಾಡಿಯಲ್ಲಿ ಬರುವಂತ ವ್ಯಾನ್ ನಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಗೋಗಳಿದ್ದು. ಆ ರಕ್ಷಣೆ ಮಾಡಕ್ ಹೋದಾಗೂ ಕೂಡ ಪೊಲೀಸ್ ಇಲಾಖೆಯವರ ಮೇಲೂ ಕೂಡ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಂತ ವಿಷಯವನ್ನು ಗಮನಕ್ಕೆ ತಗೊಂಡು ನಮ್ಮ ಕಾರ್ಯಕರ್ತರು ಪೊಲೀಸ್ ಇಲಾಖೆಯವರಿಗೆ ಹಲ್ಲೆ ಮಾಡಿದನ್ನು ಖಂಡಿಸಿ ಅಲ್ಲಿ ಓಂ ನಗರನಲ್ಲಿ ಪ್ರತಿಭಟನೆ ಮಾಡಿದಾಗ ಪೊಲೀಸ್ ಇಲಾಖೆಯವ್ರನ್ನು ಕೂಡ ಹೇಳಿದ್ರು ವಿಷಯ, ನಮ್ಗೊಂದು ಸ್ವಲ್ಪ ಸಮಯ ಕೊಡಿ, ನಾವೆಲ್ಲ ಇದ್ರ ಬಗ್ಗೆ ಕಾರ್ಯಾಚರಣೆ ಮಾಡ್ತೀವಿ, ಚೆಕ್ ಪೋಸ್ಟ್ ಹಾಕ್ತಿವಿ, ಕ್ಯಾಮ್ರಾ ಹಾಕ್ತಿವಿ ಅಂತ ಹೇಳಿದ್ರು. ಅದು ಯಾವುದೋ ಪ್ರಕ್ರಿಯೆನೂ ಆಗಿಲ್ಲ. ನಗರದಲ್ಲಿ ಸಾಕಷ್ಟು ಗೋಗಳು ಬಂದಿವೆ. ಇಲ್ಲೇ ಸಂತ್ರಸ್ವಾಡಿಯಲ್ಲಿ ತಕ್ಷಣ ಹೋದಾಗ ಅಲ್ಲಿ ಒಂದು ಸುಮಾರು 40ಕ್ಕೂ ಹೆಚ್ಚು ಗೋಗಳದಾವು. ಆ ನಿಮಿತ್ತ ನಾವು ಅವ್ರಿಗೆ ಗಡು ಮೇಲೆ ಗಡು ಕೊಟ್ಟರು ಯಾವುದೇ ಕಾರ್ಯಾಚರಣೆ ಆಗಿಲ್ಲ. ಆ ನಿಮಿತ್ತ ನಮ್ದೇನಪ್ಪಾ ಅಂದ್ರೆ ನಾವು ಹೇಳಿದ್ವಿ, ನೀವೇನಾದ್ರೂ ಕ್ರಮ ತಗೊಳ್ಳಿಲ್ಲಪ್ಪ ಅಂದ್ರೆ ನಮ್ಮ ಹಿರಿಯರನ್ನು ಕೂಡ ಹೇಳಿದ್ರು, ಖುದ್ದು ನಾವೇ ನಮ್ಮ ಗೋವಿನ ಗೋಮಾತೆಯನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಆ ನಿಮಿತ್ತ ನಾವೆಲ್ಲ ಸೇರಿದ್ವಿ. ಮುಂದಿನ ವಿಷಯನ ಒಂದು 2 ನಿಮಿಷದಲ್ಲಿ ಚರ್ಚೆ ಮಾಡಿ ನಮ್ಮ ಗೋವಿನ ರಕ್ಷಣೆ ಮಾಡಕ್ ನಾವೆಲ್ಲರೂ ಹೋಗೋಣ. ಹಿರಿಯರು ಯಾರು ಅಂದ್ರೆ ನಮ್ಮ ಹಿರಿಯರು ಶಿವಕುಮಾರ್ ಬೋಶೆಟ್ಟಿ ಪ್ರಾಂತ ಕಾರ್ಯದರ್ಶಿ ಅವರು ಮತ್ತೆ ಲಿಂಗರಾಜಪ್ಪ ಅವರು ಪ್ರಾಂತ ಅಧ್ಯಕ್ಷರು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಗಡುವು ಕೊಟ್ಟರು ಕೂಡ ಯಾವುದೂ ಕೆಲಸ ಆಗಿಲ್ಲ. ಎಲ್ಲೂ ಗೋರಕ್ಷಣೆ ಆಗಿಲ್ಲ. ಡಿಸಿ ಅವರಿಗೆ ಇವಾಗ 2 ಬಾರಿ ಮನವಿ ಕೊಟ್ಟಿವಿ. ನಾವು ಡಿಸಿ ಅವರಿಗೂ 2 ಮನವಿ ಕೊಟ್ಟಿವಿ, ಆಮೇಲೆ ರಾಜ್ಯಪಾಲರಿಗೂ ಮನವಿ ಕೊಟ್ಟಿವಿ, ಕಾರ್ಪೊರೇಷನ್ ಕಮಿಷನರ್ಗೂ ಮನವಿ ಕೊಟ್ಟಿವಿ. ಯಾವುದೂ ಏನೂ ಆಗಿಲ್ಲ. ಈಗ ಅವರ ಆದೇಶದ ಮೇರೆಗೆ ನಮ್ಮ ಶಿವಕುಮಾರ್ ಬೋಶೆಟ್ಟಿ ಅವರು ಮತ್ತು ಲಿಂಗರಾಜಪ್ಪರ ಆದೇಶದ ಮೇರೆಗೆ ನಾವು ಇವತ್ತು ನಮ್ಮ ಘೋಷಣೆಗೆ ಸ್ವತಃ ನಾವೇ ಹೊರಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿವರೆಗೂ ಯಾವುದೂ ಗೋರಕ್ಷಣೆ ಆಗಿಲ್ಲ. ಇಲ್ಲಿವರೆಗೂ ಕಲಬುರಗಿ ನಗರದಾಗ ಸಮೀಪ ಅಂದ್ರೆ ಒಂದು 10,000 ಗೋಗಳು ಬಂದವು. ಇಷ್ಟು ದೊಡ್ಡ ಪ್ರಮಾಣದ ಗೋಗಳು ಬಂದ್ರು. ಕಾನೂನು ಅದ, गो हत्या निषेध कानून इधर कूड़ा आ कानून पालने आगे लगे। इस वीडियो में इतना ही। अगर आप लोग को वीडियो पसंद आई हो तो इस वीडियो को लाइक करो और हमारे चैनल को भी जरूर सब्सक्राइब कीजिए। तो हम मिलते हैं आपसे अपनी अगली वीडियो में, तब तक के लिए टाटा बाय बाय।